ಪರಪ್ಪನ ಅಗ್ರಹಾರದಲ್ಲಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳು ಬರ್ತಾ ಇದೆ. ಜೈಲಿನ ಅಧಿಕಾರಿಗಳ ತನಿಖೆ ಮಾಡುವ ಬದಲು ವಿಡಿಯೋ ಮೂಲದ ತನಿಖೆ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ವಿಡಿಯೋ ವೈರಲ್, ಹಿಂದೆ ಬಿದ್ದಿದೆ ಸಿಸಿಬಿ. ಅಕ್ರಮದ ತನಿಖೆ ಮಾಡಬೇಕಾದಂತಹ ಪೊಲೀಸರಿಂದ ಆ ವಿಡಿಯೋ ಎಲ್ಲಿಂದ ಬಂತು, ಯಾರು ಕಳುಹಿಸಿದ್ರು, ಅದರ ಹಿಂದೆ ಯಾರಿದ್ದಾರೆ ಅನ್ನೋದರ ತನಿಖೆ. ಜೈಲಿನ ಅಧಿಕಾರಿಗಳ ತನಿಖೆ ಮಾಡುವ ಬದಲು ವಿಡಿಯೋ ಮೂಲದ ತನಿಖೆ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದ ಅಕ್ರಮಗಳು ಬಯಲಿಗೆ ಬಂದಿದ್ದೇ ಅಪರಾಧವ? ಹಾಗಾದ್ರೆ ಜೈಲಧಿಕಾರಿಗಳ ದುಡ್ಡಿನ ದಾಹದ ಬಗ್ಗೆ ತನಿಖೆ ಮಾಡಲ್ವಾ ಪೊಲೀಸರು? ಇದು ಈಗಿರೋ ಪ್ರಶ್ನೆ. ಜೈಲಿನಲ್ಲಿ ಉಗ್ರರು, ಅತ್ಯಾಚಾರಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಅದು ಜೈಲಿನಲ್ಲಿರುವಂತಹ ಅಧಿಕಾರಿಗಳ ಕೃಪಕಟಾಕ್ಷದಿಂದಲೇ. ಹೀಗಿರುವಾಗ ಅದರ ತನಿಖೆ ಆಗಬೇಕು. ಆದ್ರೆ ಆಗ್ತಾ ಇರೋದೇನು? ವಿಡಿಯೋ ವೈರಲ್ ಮಾಡಿದ ಅನುಮಾನದ ಮೇಲೆ ನಟ ಧನ್ವೀರ್ನ ವಿಚಾರಣೆ ಆಗಿದೆ. ಜೈಲಿನ ಅಧಿಕಾರಿಗಳ ವಿಚಾರಣೆ ಮಾಡಬೇಕು ಈ ಸಂದರ್ಭದಲ್ಲಿ ಪೊಲೀಸರು. ಹಾಗಾದ್ರೆ ಪೊಲೀಸರು ಮಾಡ್ತಾ ಇರೋದೇನು? ಪರಪ್ಪನ ಅಗ್ರಹಾರ ಜೈಲಿರೋದು ಕೈದಿಗಳ ಮನ ಪರಿವರ್ತನೆ ಆಗಬೇಕು ಅಂತ. ಅದಾಗ್ತಾ ಇಲ್ಲ ಅಲ್ಲಿ. ಜೈಲಿನಲ್ಲಿ ಎಲ್ಲವೂ ಕೂಡ ಖುಲ್ಲಂ ಖುಲ್ಲ. ಇದು ಪರಪ್ಪನ ಅಗ್ರಹಾರ ಜೈಲೋ, ಪಬ್ಬೋ, ರೆಸಾರ್ಟೋ ಅನ್ನೋ ಅನುಮಾನ ಬರ್ತಾ ಇದೆ. ಹೀಗಿರುವಾಗ ಇದಕ್ಕೆ ಯಾರ ಕಾರಣ? ಯಾರ ಬೆಂಬಲದಿಂದ ಇದೆಲ್ಲವೂ ಆಗ್ತಾ ಇದೆ? ಜೈಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವರ ಸಹಾಯದಿಂದಲೇ ಇದೆಲ್ಲವೂ ಕೂಡ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಆದ್ರೆ ಇಲ್ಲಿ ಆಗ್ತಾ ಇರೋದೇನು? ಈ ವಿಡಿಯೋಗಳು ಹೊರ ಬರೋದಕ್ಕೆ ಯಾರು ಕಾರಣ? ಯಾರು ಈ ವಿಡಿಯೋ ಮಾಡಿದ್ದು? ಯಾರಿಂದ ವಿಡಿಯೋ ವೈರಲ್ ಆಯ್ತು? ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಅದು ಕೂಡ ತನಿಖೆ ಆಗಬೇಕು ನಿಜ. ಆದ್ರೆ ಮೊದಲಿಗಾಗಬೇಕಾಗಿರೋದೇನು? ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ಪೊಲೀಸರ ಮೇಲೆ ಯಾರ್ದಾದ್ರೂ ಒತ್ತಡ ಇದೆಯಾ? ಎಲ್ಲವೂ ಈಗ ಪ್ರಶ್ನೆ. ವಿಡಿಯೋ ವೈರಲ್ ಆಗಿತ್ತಪ್ಪ ಹಾಗಾದ್ರೆ ಅನ್ನುವಂಥದ್ದು. ಈ ಜೈಲಿನ ಅಧಿಕಾರಿಗಳ ದರ್ಬಾರನ್ನ ತಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ವಾ? ಇದೇ ರೀತಿ ವ್ಯವಸ್ಥೆ ಮುಂದುವರಿಯತ್ತಾ? ಪರಪ್ಪನ ಅಗ್ರಹಾರದಲ್ಲಿ ಕಾನೂನು ಬಾಹಿರವಾಗಿ ಏನೆಲ್ಲ ನಡೀತಾ ಇದೆಯೋ ಅದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಆದ್ರೆ ಈಗ ಆಗ್ತಾ ಇರೋ ತನಿಖೆಯನ್ನ ನೋಡ್ತಾ ಹೋದ್ರೆ ಕಾನೂನು ಬಾಹಿರವಾಗಿ ಆಗ್ತಾ ಇರೋದು ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದರ ಬದಲಾಗಿ ಇದನ್ನ ವಿಡಿಯೋ ಮಾಡಿದ್ಯಾರು, ಯಾರಿಂದ ಯಾರಿಗೆ ಇದು ಕಳುಹಿಸಲಾಯಿತು, ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಗ್ತಾ ಇರೋ ಕಾನೂನು ಬಾಹಿರ ಚಟುವಟಿಕೆಗಳು, ಅದರ ಬಗ್ಗೆ ತನಿಖೆ ಆಗಬೇಕು. ಆದ್ರೆ ಇಲ್ಲಿ ಆಗ್ತಾ ಇರೋದೇನು? ವಿಡಿಯೋ ಯಾರು ಕಳಿಸಿದ್ರು, ವಿಡಿಯೋ ಯಾರಿಂದ ಯಾರಿಗೆ ಸೆಂಡ್ ಆಯ್ತು, ಇದರ ಬಗ್ಗೆ, ಇದರ ಸತ್ಯಾಸತ್ಯತೆಯನ್ನ ಹುಡುಕ್ತಾ ಇದಾರ ಪೊಲೀಸರು. ವೀಣಾ, ಅಂದ್ರೆ ಶನಿವಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಮಾಧ್ಯಮಗಳಲ್ಲಿ ವೈರಲ್ ಆಯ್ತು. ಅಂದ್ರೆ ಜೈಲಿನಲ್ಲಿರುವಂತಹ ಒಂದಷ್ಟು ಜನ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗಳಾಗ್ಲಿ, ಜೊತೆಗೆ ಒಬ್ಬ ಅತ್ಯಾಚಾರದ ಆರೋಪಿ ಉಮೇಶ್ ರೆಡ್ಡಿಗೆ ಮತ್ತೆ ಟೆರರಿಸ್ಟ್ಗೆ ಈ ರೀತಿಯಾದಂತ ಒಂದಷ್ಟು ರಜಾತಿಥ್ಯ ಸಿಗ್ತಾ ಇದೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಏನು ವಿಡಿಯೋಗಳು ವೈರಲ್ ಆಯ್ತು. ವೈರಲ್ ಆದಂತ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ಲಿಕ್ಕೆ ಈಗ ಮುಂದಾಗಿರುವಂತಹದ್ದು. ಇಲ್ಲಿ ಇರುವಂತಹ ಪ್ರಮುಖ ವಿಚಾರ ಅಂದ್ರೆ ರಾಜಾತಿಥ್ಯ ನೀಡಿದ್ದಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಇದರಲ್ಲಿ ಶಾಮೀಲಾಗಿ. ಹಲೋ ರಮೇಶ್, ಮಾತಾಡಿ, ಕೇಳಿಸ್ತಾ ಇದೆ. ವೀಣಾ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಅಧಿಕಾರಿಗಳು ಈ ಒಂದು ಆರೋಪಿಗಳಿಗೆ ಅಥವಾ ಅಪರಾಧಿಗಳ ಜೊತೆ ಏನು ಜಾಮೀಲಾಗಿ ಅವರಿಗೆ ರಾಜಾತಿಥ್ಯವನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆಗ್ಲಿ, ಜೈಲು ಅಧಿಕಾರಿಗಳಾಗ್ಲಿ, ಪೊಲೀಸರಾಗ್ಲಿ ತನಿಖೆಯನ್ನ ಮಾಡಬೇಕಾಗಿತ್ತು. ಆದರೆ ಈಗ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು ಈ ವಿಡಿಯೋ ವೈರಲ್ ಹೇಗಾಯ್ತು ಅನ್ನುವಂತ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಇರುವಂತಹದ್ದು, ಇಲ್ಲಿ ಸರ್ಕಾರಕ್ಕಾಗ್ಲಿ ಪೊಲೀಸ್ ಇಲಾಖೆಗೆ ಅಲ್ಲಿ ರಾಜಾತಿಥ್ಯ ಕೊಟ್ಟವ್ರು ಯಾರು, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಗಬೇಕಾಗಿತ್ತು. ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಈಗ ವಿಡಿಯೋ ವೈರಲ್ ಹೇಗಾಯ್ತು, ಇದನ್ನ ಶೂಟ್ ಮಾಡಿದವ್ರು ಯಾರು, ಯಾರಿಗೆ ಹೋಯ್ತು, ಎಲ್ಲಿಂದ ಮಾಧ್ಯಮಗಳಿಗೆ ಲೀಕ್ ಆಯ್ತು ಅನ್ನುವಂತ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ನಿನ್ನೆ ಸಿಸಿಬಿ ಅಧಿಕಾರಿಗಳು ಕೂಡ ನಟ ಧನ್ವೀರ್ನನ್ನ
ಕಳಿಸಿರುವಂತಹದ್ದು. ಅಂದ್ರೆ ಈತ ನಟ ದರ್ಶನ್ಗೆ ತೀರಾ ಆಪ್ತನಾಗಿರುವಂತಹದ್ದು ಮತ್ತೆ ಆತನ ಜೊತೆ ಗುರ್ಸ್ಕೊಂಡಂತವ್ರು. ಹಾಗಾಗಿ ಆತನನ್ನ ಕರೆದು ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಈ ರೀತಿಯಾದಂತಂದ್ರೆ ಅಲ್ಲಿ ಸರಿಯಾದಂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ದ್ವೇಷದಿಂದ ಅಥವಾ ಆ ಒಂದು ಉದ್ದೇಶಕ್ಕಾಗಿ ಜೈಲಿನಲ್ಲಿರುವಂತ ಬೇರೆಯವರಿಗೆ ಸಿಗ್ತಾ ಇರುವಂತ ರಾಜಾತಿಥ್ಯದ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡಿ ವೈರಲ್ ಮಾಡಿ ಜೈಲಧಿಕಾರಿಗಳ ವಿರುದ್ಧ ಏನೋ ಒಂದ್ ಕಡೆ ಸೇಡ್ ತೀರಿಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಶಂಕೆಯನ್ನ ವ್ಯಕ್ತಪಡಿಸುವ ಮೂಲಕ ಅವ್ರನ್ನ ಟಾರ್ಗೆಟ್ ಮಾಡಿ ಕರಿತಾ ಇರುವಂತದ್ದು. ನಿನ್ನೆ ಧನ್ವೀರ್ನನ್ನ ಸಿಸಿಬಿ ಅಧಿಕಾರಿಗಳು ಕರೆದು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರ ಮೊಬೈಲ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಧನ್ವೀರ್ ಪಾತ್ರ ಇದರಲ್ಲಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಿಗೆ ಗೊತ್ತಾಗಿದೆ. ಹಾಗಾಗಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಕಳಿಸಿದೀವಿ ಅನ್ನುವಂತ ಮಾಹಿತಿಗಳನ್ನ ಹೇಳ್ತಾ ಇರುವಂತದ್ದು. ಸೊ ಇದನ್ನ ನೋಡ್ತಾ ಹೋದ್ರೆ ಇಲ್ಲಿ ಜೈಲಿನಲ್ಲಿ, ಯಾಕೆಂದ್ರೆ ಇದು ಮೊದಲಲ್ಲ ವಿನಾ, ಅಂದ್ರೆ ಈ ಹಿಂದೆ ಹಲವು ಬಾರಿ, ವರ್ಷಕ್ಕೆ 2-3 ಬಾರಿ ಈ ರೀತಿಯಾದಂತ ಅಕ್ರಮಗಳ ಮತ್ತೆ ಕೆಲವು ನಟೋರಿಸ್ಟ್ಗಳಿಗೆ, ರೌಡಿ ಶೀಟರ್ಗಳು ಅಲ್ಲಿದ್ದಂತವ್ರು ರಾಜಾತಿಥ್ಯವನ್ನು ಪಡ್ಕೊಳ್ಳುವಂತದ್ದು, ಅಲ್ಲೇ ರೀತಿಯಾದ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುವಂತದ್ದು, ಮತ್ತೆ ಜೈಲಿನಲ್ಲಿ ಇದ್ಕೊಂಡೆ ಹೊರಗಿನ ಪ್ರಪಂಚದ ಸಂಬಂಧವನ್ನು ಇಟ್ಟುಕೊಂಡು ಮತ್ತೆ ರೌಡಿಸಮ್ಗಳನ್ನು ಮಾಡುವಂತದ್ದು, ಅದೆಲ್ಲವನ್ನೂ ಮಾಡುವಂತ ವಿಡಿಯೋಗಳು ಪದೇ ಪದೇ ಹೊರಗೆ ಬರ್ತಾ ಇದೆ. ಯಾವ್ದು ಕೂಡ ಅಲ್ಲಿ ನಡೀತಾ ಇರ್ಲಿ, ಆಚೆ ಯಾವ್ದು ಬರೋದು ಬೇಡ, ವಿಡಿಯೋ ಮಾಡಿದ್ಯಾರು ಅವರ ಹೆಡೆಮುರಿ ಕಟ್ತೀವಿ ಅನ್ನೋದ ಮನಸ್ಥಿತಿ. ಖಂಡಿತ ಅಣ್ಣ, ಈ ಸದ್ಯಕ್ಕೆ ನಡೀತಾ ಇರುವಂತ ವಿಚಾರಗಳನ್ನ ನೋಡ್ತಾ ಹೋದ್ರೆ ಅದೇ ಮನಸ್ಥಿತಿಯಲ್ಲಿ ಸರ್ಕಾರ ಇದೆಯಾ ಅಥವಾ ಅಧಿಕಾರಿಗಳಿದಾರ ಅನ್ನುವಂಥದ್ದು. ಸೊ ಈಗ ತಕ್ಷಣಕ್ಕೆ ನೋಡಿದ್ರೆ ಆ ಯಾವ ಆರೋಪಿಗಳಿಗೆ, ಉಮೇಶ್ ರೆಡ್ಡಿಗಾಗ್ಲಿ ಅಥವಾ ತರುಣ್ಗಾಗ್ಲಿ ಅಥವಾ ಟೆರರಿಸ್ಟ್ಗಾಗ್ಲಿ ಸೌಲಭ್ಯ ಕೊಟ್ಟವ್ರು ಯಾರು, ಅವ್ರ ಜೊತೆ ಯಾರು ಶಾಮೀಲಾಗಿದ್ದಾರೆ, ಅವ್ರಿಗೆ ಹೇಗೆ ಮೊಬೈಲ್ಗಳು ಸಿಗ್ತಾ ಇದೆ, ಇದೆಲ್ಲವನ್ನೂ ಕೂಡ ತನಿಖೆ ಮಾಡಿ ಆ ತನಿಖೆ ಅವರಿಗೆ ಸಹಕಾರ ಕೊಟ್ಟಂತ ಅಧಿಕಾರಿಗಳ ವಿರುದ್ಧದ ಕ್ರಮಕ್ಕೆ ಆದಷ್ಟು ಆದ್ಯತೆಯನ್ನು ಕೊಡಬೇಕಾಗಿತ್ತು. ಆ ಆದ್ಯತೆಗಿಂತಲೂ ಕೂಡ ವಿಡಿಯೋ ವೈರಲ್ ಹೇಗಾಯ್ತು, ಇದ್ರ ಹಿಂದೆ ಯಾರಿದ್ದಾರೆ, ವಿಡಿಯೋ ಅಂದ್ರೆ ಅದೇ ಇಲ್ಲಿ ಒಂದು ವಿಚಾರ ಅಂದ್ರೆ ಈ ತರದ್ದು ನಡೀತಾನೆ ಇರ್ತದೆ, ಆದ್ರೆ ವಿಡಿಯೋಗಳು ವೈರಲ್ ಆಗಬಾರ್ದು. ಆ ಮಟ್ಟಕ್ಕೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ವಿಡಿಯೋ ವೈರಲ್ ಆದವ್ರನ್ನ ಬೆದರಿಸುವಂತಹ ಅವ್ರನ್ನ ಎಡಮೂರೆ ಕಟ್ಟುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ವೀಣಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.